ಅಜ್ಜಿ, ನನ್ನ ಕ್ಷಮಿಸ್ಬಿಡಿ ಅಜ್ಜಿ. ಇದೆಲ್ಲ ನನ್ನಿಂದಾನೇ ಆಗಿದ್ದು. ಅವತ್ ರಾತ್ರಿ ನಾನು ನಿಮ್ಮ ಮಾತು ಕೇಳಿದ್ದಿದ್ರೆ ಇವತ್ತು ಈ ಥರ ಎಲ್ಲ ಆಗ್ತಿರ್ಲಿಲ್ಲ. ನನ್ನ ಕ್ಷಮಿಸ್ಬೇಡಿ ಅಜ್ಜಿ. ನೀನು ಯಾವ ಥರ ತಪ್ಪು ಮಾಡಿಲ್ಲ ಮಗಳೇ. ಒಳ್ಳೆ ಮನುಷ್ಯರ ಜೀವನದಲ್ಲಿ ಪರೀಕ್ಷೆಗಳು ಬರ್ತಾನೆ ಇರುತ್ತೆ. ಆದರೆ ನಾವು ಧೈರ್ಯದಿಂದ ಆ ಪರೀಕ್ಷೆನ ನಾವು ಗೆಲ್ಲಬೇಕು. ಆದರೆ ಅಜ್ಜಿ, ಇವತ್ತು ನನ್ನಿಂದ ನೀವು ಎಷ್ಟೆಲ್ಲ ಮಾತು ಕೇಳಬೇಕಾಯ್ತು. ಎಲ್ಲ ನಂದೇ ತಪ್ಪು. ಯಾರಿಗಾದ್ರೂ ಸಹಾಯ ಮಾಡೋದು ತಪ್ಪು ಹೇಗಾಗುತ್ತೆ ಸುನೈನಾ? ಆದರೆ ಮಗಳೇ, ನಿನಗೇನು ಗೊತ್ತಿತ್ತು? ನೀನು ಯಾರಿಗೆ ಸಹಾಯ ಮಾಡ್ದೋ ಅವನು ಇಷ್ಟೊಂದು ಕೆಟ್ಟವನು ಅಂತ? ನಿನ್ನ ಕಣ್ಣೀರು ಒರೆಸ್ಕೋ ಮಗಳೇ. ಮತ್ತೆ ನನ್ನ ಮಾತನ್ನ ಗಮನ ಇಟ್ಟು ಕೇಳು. ನೀನು ಯಾವ ತಪ್ಪು ಮಾಡಿಲ್ಲ, ಮತ್ತೆ ನೀನು ಯಾರ ಹತ್ರ ಕ್ಷಮೆನೂ ಕೇಳೋ ಹಾಗಿಲ್ಲ. ನನ್ನ ಹತ್ರನೂ ಎಷ್ಟು ಸುಲಭವಾಗಿ ಈ ಹಳ್ಳಿ ಜನ ನಮ್ಮನ್ನ ಈ ಊರ್ ಬಿಟ್ಟು ಹೋಗಿ ಅಂತ ಹೇಳಿದ್ರು. ಚಿಕ್ಕವರಿಂದ ಇದೇ ಹಳ್ಳಿನಲ್ಲಿ ಇದ್ದಿದ್ದು, ಇಡೀ ಜೀವನ ಇಲ್ಲೇ ಕಳೆದಿದ್ದೀವಿ. ನಾಳೆನೆ ನಾವು ಈ ಹಳ್ಳಿ ಬಿಟ್ಟು ಹೋಗ್ಬೇಕಲ್ಲ. ನಾವಿವಾಗ ಎಲ್ಲಕ್ಕೆ ಹೋಗೋದು ಅಜ್ಜಿ? ನಮ್ಮ ಇಡೀ ಪ್ರಪಂಚ ಈ ಹಳ್ಳಿ ಆಗಿತ್ತು. ನಮ್ಗೆ ಅಂತ ನೆಂಟರು ಬಂದು ಬಳಗ ಯಾರೂ ಇಲ್ಲ. ನಾವೆಲ್ಲಿಗೆ ಅಂತ ಹೋಗೋದಜ್ಜಿ? ಮಕ್ಕಳ ಕಾಲ ನಮ್ಮನ್ನೆಲ್ಲ ಕರ್ಕೊಂಡೋಗುತ್ತೆ. ಹೋಗೋ ಜಾಗ ಹೇಗಿರ್ಬೇಕಂದ್ರೆ ಜನ ನಮ್ಮನ್ನ ನಂಬೋ ಹಾಗಿರ್ಬೇಕು. ನಮ್ಮ ಭಾವನೆಗಳಿಗೆ ಬೆಲೆ ಕೊಡ್ಬೇಕು, ನಮ್ಮನ್ನ ನೆನ್ಪಿಟ್ಕೋಬೇಕು. ಅಂತ ಜಾಗಕ್ಕೆ ಕರ್ಕೊಂಡು ಹೋಗಿ ಅಜ್ಜಿ. ತಾರಾ, ಹೊರಡೋದಕ್ಕೆ ತಯಾರಿ ಮಾಡ್ಕೊ. ನಾಳೆ ಪೂಜೆ ನಂತರ ಇಲ್ಲಿಂದ ಹೊರಟೋಗೋಣ. ಇವತ್ತಿಗೆ 20 ವರ್ಷಗಳ ಹಿಂದೆ ಸುನೈನಾ ಹುಟ್ಟೋ ಸಂದರ್ಭದಲ್ಲಿ ಅವಳ ಜನ್ಮ ನಕ್ಷತ್ರಗಳ ದೆಸೆ, ಗ್ರಹಗತಿಗಳ ಬಗ್ಗೆ ನಾನು ನಿಮಗೆ ಹೇಳಿದ್ದೆ. ಆ ಸಮಯ ಈಗ ಪ್ರಾರಂಭ ಆಗಿದೆ. ಇನ್ಮುಂದೆ ಸುನೈನಾ ಕಠಿಣ ಸಂಘರ್ಷ, ಸಂಕಟಗಳು ಮತ್ತೆ ಸವಾಲುಗಳನ್ನ ಎದುರಿಸಬೇಕಾಗತ್ತೆ. ಮಹಾಪುರೋಹಿತರ ಮಾತು ಸತ್ಯ ಆಗ್ತಿದ್ಯಾ? ನೀವು ಮತ್ತೆ ಆ ಹುಡುಗಿ ನೋಡ್ಕೊಂಡು ಬರ್ತಿದ್ದೀರಾ? ಹೇಳಿ ಅಧಿರಾಜ, ನಾನು ನಿಮ್ಮನ್ನೇನೋ ಕೇಳ್ತಿದ್ದೀನಿ. ಉತ್ತರ ಕೊಡಿ, ಉತ್ತರ ಕೊಡಿ ಅಧಿರಾಜ. ನಾನು ಯಾರಿಗೂ ಏನು ಹೇಳೋದಿಲ್ಲ. ನೀನ್ ಹೋಗಿಲ್ಲಿಂದ. ವಾ, ಎಷ್ಟು ಸುಲಭವಾಗಿ ಹೇಳ್ಬಿಟ್ರಿ ಯಾವ ಉತ್ತರನೂ ಕೊಡಲ್ಲ ಅಂತ. ಆದ್ರೆ ನನಗ್ ಮಹಾರಾಣಿಯವ್ರಿಗೆ ಉತ್ತರ ಕೊಡಕ್ಕೆ ಎಷ್ಟು ಕಷ್ಟ ಆಯ್ತು ಅಂತ ನಿಮಗೇನಾದ್ರೂ ಗೊತ್ತಿದ್ಯಾ? ನೀವ್ ಯಾವ್ದೋ ಹುಡುಗಿನ ನೋಡಕ್ಕೆ ಅರಮನೆಯಿಂದ ಹೊರಗೆ ಹೋಗಿದ್ದೀರಾ ಅಂತ ಗೊತ್ತಾದಾಗ ಅವ್ರು ನನ್ನ ಮೇಲೆ ಎಷ್ಟು ಕೋಪ ಮಾಡ್ಕೊಂಡ್ರು ಗೊತ್ತಾ? ಏನು? ಅವ್ರಿಗೆ ಹೇಗೆ ಗೊತ್ತಾಯ್ತಿದ್ದು? ನೀನ್ ಹೇಳಿದೆ ಅವ್ರಿಗೆ? ಇಲ್ಲ, ಅವ್ರಿಗೆ ಕಂಡು ಹಿಡಿದ್ರು. ಅವರು ನಿಮ್ ಹಾಸಿಗೆ ಮೇಲೆ ಆ ದಿಂಬನ್ನ ನೋಡಿ ತುಂಬಾ ಬುದ್ಧಿವಂತಿಕೆಯಿಂದ ಹೊದಿಕೆ ಹೊಚ್ಚಿ ಹೋಗಿದ್ರಲ್ಲ. ನೀವ್ ಅನ್ಕೊಂಡಿದ್ರಿ ಅಲ್ಲ ಯಾರಿಗೂ ಏನೂ ಗೊತ್ತಾಗಲ್ಲ ಅಂತ ಹೇಳಿ. ಆಹಾ, ಸರಿ ಬಿಡು. ಆಮೇಲೆ ಏನಾಯ್ತು? ಮತ್ತಿನ್ನೇನು, ಮಹಾರಾಣಿಯವರು ನಿಮ್ಮನ್ನ ನಿಮ್ ಕೋಣೆಲ್ ನೋಡ್ದೇ ಇದ್ದಾಗ ಅವ್ರು ಸೀದಾ ನನ್ನ ಹತ್ರ ಬಂದ್ರು. ತುಂಬಾ ಕೋಪ ಮಾಡ್ಕೊಂಡ್ರು ನನ್ನ ಮೇಲೆ. ಆಗ ನಾನು ಹೇಳ್ಬೇಕಾಯ್ತು, ಅದೇ ನೀವು ಆ ಹುಡ್ಗಿನ್ ನೋಡಕ್ ಹೋಗಿದ್ದೀರಾ ಅಂತ. ಅದ್ಯಾರೋ ಗೊತ್ತಿಲ್ಲದೆ ಇರೋ ಹುಡ್ಗಿನ ಮತ್ತೆ ಮತ್ತೆ ಯಾಕೆ ನೋಡಕ್ ಹೋಗ್ತಿದ್ದೀರಾ?
ಅವ್ಳು ಯಾರು ನಿಮ್ಗೆ? ಶತ್ರು ಅವಳನ್ ಪಾಲಿಗೆ. ನನಗೆ ಅವಮಾನ ಮಾಡಿದವಳು ಅವಳು. ನಿನಗೆ ಗೊತ್ತಿತ್ತಲ್ವಾ? ನಾನು ಸೇಡ್ ತೀರ್ಸ್ಕೊಳಕ್ ಹೋಗಿದ್ದೆ, ಆದ್ರೆ ನೀನು ನನಗೆ ಸ್ನೇಹಿತೆ ತಾನೇ. ಆದ್ರೆ ಅಮ್ಮನಿಗೆ ಎಲ್ಲ ನೀನೇ ಹೇಳ್ಬಿಟ್ಟಿದೀಯ, ಅದು ಕೂಡ ದುರಂಕಾರಿ ವಿಷಯನ. ನನ್ನ ನೆಮ್ಮದಿನ ಹಾಳು ಮಾಡಿದವಳ ಬಗ್ಗೆ. ಆ ಹುಡುಗಿ ನಿಮ್ಗೇನು ಅಲ್ಲ ಅಂದ್ಮೇಲೆ ನೀವ್ ಪದೇ ಪದೇ ಎಲ್ಲರ ಕಣ್ಣಿಗೂ ಮಣ್ಣೆಚ್ಚಿ ಯಾಕೆ ಅವಳನ್ನ ನೋಡಕ್ ಹೋಗ್ತಿದ್ದೀರಾ? ರಾಜ್ಕುಮಾರ, ಒಳ್ಳೇದಾಯ್ತು ನೀವು ಬಂದಿದ್ದು. ಮಹಾರಾಣಿ ಪ್ರಾಣ ಕಳ್ಕೊಳ್ಳೋದಕ್ಕೆ ಮತ್ತೆ ಪ್ರಯತ್ನ ಪಟ್ಟಿದ್ದಾರೆ. ನೀವು ಮಹಲ್ನಿಂದ ಆಚೆ ಹೋಗಿರೋ ವಿಚಾರವಾಗಿ ಅವ್ರು ತುಂಬಾ ದುಃಖ ಆಗಿದೆ. ನೀವು ಬೇಗ ಬನ್ನಿ. ನೀವೊಬ್ಬರೇ ಅವರನ್ನು ಶಾಂತಗೊಳಿಸಕ್ಕಾಗೋದು. ಬೇಗ ಬನ್ನಿ. ಅಮ್ಮ, ಅಮ್ಮ ಇದೆಲ್ಲ ಏನಮ್ಮ? ಅಮ್ಮ 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 ಏನ್ ಮಾಡ್ಕೊಳ್ತಾ ಇದ್ದೀರಾ ನೀವು? ಈಗ ಮಾಡ್ಕೊಳ್ಳೋ ಅಗತ್ಯ ಆದ್ರೂ ಏನಿತ್ತಮ್ಮ? ಎದ್ದೇಳಿ ಅಮ್ಮ, ಎದ್ದೇಳಿ. ಏನಾಯ್ತಮ್ಮ ನಿನ್ ಕೈಗೆ? ಕನಕ, ನೀನ್ ಬೇಗ ಹೋಗಿ ಗಾಯಕ್ಕೆ ಔಷಧಿ ತಗೊಂಬ ಹೋಗು. ಅಮ್ಮ, ನಾನು ಯಾಕೆ ಹೋಗಿದ್ದೆ ಅಂದ್ರೆ... ಸಾಕು, ಇನ್ನೇನು ಬೇಡ. ನಾನು ನಿಮ್ಮನ್ನು ಇವತ್ತೇನು ಪ್ರಶ್ನೆ ಕೇಳಲಿಲ್ಲ. ನೀವು ಉತ್ತರ ಕೊಡೋ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ನನಗೆ ಗೊತ್ತಾಗಿದೆ ನೀವು ತಾಯಿಗೆ ಯಾವ ಸ್ಥಾನನ ಕೊಟ್ಟಿದ್ದೀರಂತ. ಇಲ್ಲ ಅಮ್ಮ, ಹಾಗೇನಿಲ್ಲ ಅಮ್ಮ. ನಿಮಗಿಂತ ದೊಡ್ಡದು ಯಾವುದೂ ಇಲ್ಲ ಅಮ್ಮ. ನಿಮ್ಗೆ ಗೊತ್ತಿದೆ ಅಲ್ವಾ ಆದಿರಾಜ್, ನಾನು ನಿಮ್ಮನ್ನು ಎಷ್ಟು ಪ್ರೀತಿಸ್ತೀನಂತ. ತುಂಬಾ ಪ್ರೀತಿ ಮಾಡ್ತೀನಿ ನಿಮ್ಗೆ. ಗೊತ್ತಿದ್ರು ನೀವು ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದೀರಾ, ನನಗೆ ನೋವು ಕೊಡ್ತಿದ್ದೀರಾ. ಇಲ್ಲಮ್ಮ, ಇಲ್ಲಮ್ಮ, ಹಾಗೇನಿಲ್ಲ ಅಮ್ಮ. ಆ ಥರ ಅಲ್ಲ ಅಂದ್ರೆ ಇನ್ನು ಹೇಗೆ ಆದಿರಾಜ್? ನಾನು ನಿಮಗೆ ಎಷ್ಟು ಸಲ ತಿಳಿಸಿ ಹೇಳಿದ್ದೀನಿ ಈ ಅರಮನೆಯಿಂದ ಆಚೆ ಹೋಗೋದು ಎಷ್ಟು ಅಪಾಯ ಅಂತ. ಅದರಲ್ಲೂ ಆ ಹಳ್ಳಿ ಜನಗಳು. ಆದ್ರೂ ನೀವು ಆ ಹಳ್ಳಿಗೆ ಹೋದ್ರಿ, ಅದು ನನ್ನ ಇಚ್ಛೆಯ ವಿರುದ್ಧವಾಗಿ. ಅಷ್ಟಕ್ಕೂ ನಿಮಗೆ ಗೊತ್ತಿದೆ ಆ ಹಳ್ಳಿ ಕಾರಣದಿಂದಾನೆ ನಾವು ನಮ್ಮ ಗಂಡನ ಕಳ್ಕೊಂಡು ಅಂತ. ಇಷ್ಟೆಲ್ಲ ಗೊತ್ತಿದ್ರು ಕೂಡ ನನಗನ್ನಿಸ್ತಾ ಇರೋ ಹಾಗೆ ನೀವು ಆ ಹುಡುಗಿನ ನೋಡೋದಕ್ಕೆ ಆ ಹಳ್ಳಿಗೆ ಹೋಗಿರ್ತೀರ ಅಲ್ವಾ? ಹೌದಾ ಅಲ್ವಾ? ಅಮ್ಮ, ಅದು ನಿಮ್ ಕೈ ಸುಟ್ಟು ಹೋಗಿದೆ. ನಾವು ಹೇಗ್ ತಿಳಿಸ್ ಹೇಳೋದು ನಿನಗೆ ಆದಿರಾಜ್? ನೀವ್ ಯಾಕೆ ಅರ್ಥ ಮಾಡ್ಕೊಳಲ್ಲ ಆದಿರಾಜ್? ನಾವು ಜೀವನದಲ್ಲಿ ಇನ್ನೊಮ್ಮೆ ಯಾರನ್ನ ತುಂಬಾ ಇಷ್ಟಪಡ್ತೀನೋ ಅವ್ರನ್ನ ಕಳ್ಕೊಳಕ್ ಇಷ್ಟ ಇಲ್ಲ ಆದಿರಾಜ್. ಕೆಟ್ಟದಾಗೋ ಮೊದ್ಲೇ ನಾವು ಸತ್ತೋಗ್ಬಿಡ್ಬೇಕು. ಅಮ್ಮ, ಮಹಾರಾಣಿ ನೀಲಿ ಮಹಾರಾಜ ಮಾಡ್ಕೊಂಡು ಬದುಕೋದಕ್ಕಿಂತ ಒಂದೇ ಸಲ ಸತ್ತೋಗೋದು ಒಳ್ಳೇದು ಬಂದಾಕಿನಿ. ಮಹಾರಾಜರು ಹೋದ್ಮೇಲೆ ಅಧಿರಾಜನೇ ನನಗೆಲ್ಲ ಅಂತ ನಾನು ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಇವರು ನೋಡು ನನ್ನ ಒಂದು ಮಾತನ್ನು ಕೂಡ ನಿಭಾಯಿಸೋದಿಲ್ಲ. ಕೊನೆ ಬಾರಿ ನನ್ನ ಕ್ಷಮಿಸಿ. ಇನ್ನೊಂದ್ಸಲ ಈ ತರ ಆಗಲ್ಲ. ಈ ಹಿಂದೆ ಕೂಡ ನೀವು ಇದೇ ರೀತಿ ಹೇಳಿದ್ರೆ, ಆದ್ರೆ ಇವಾಗ ಆಗಲ್ಲ. ಇವಾಗ ನಾವು ನಿರ್ಧಾರ ಮಾಡ್ಬಿಟ್ಟಿದೀವಿ, ನಾವೇನು ಬದುಕೋದಿಲ್ಲ. ನಾವು ಸಾಯೋದ್ರಿಂದ ನಿಮ್ಮನ್ನೆಲ್ಲಿ ಕಳ್ಕೊತೀನೋ ಅನ್ನೋ ಚಿಂತೆ ಕೂಡ ಮುಗಿದು ಹೋಗುತ್ತೆ ಒಂದ್ ಕಡೆ. ಅಮ್ಮ, ನೀವಾದ್ರೂ ಸ್ವಲ್ಪ ಹೇಳಿ. ಅಮ್ಮ ಅಮ್ಮ ಮಹಾರಾಣಿ ಬಾಗಿಲು ತೆಗೀರಿ. ಮಹಾರಾಣಿ
ಇದ್ದೀರಾ ನೀವು? ಅಮ್ಮ 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 ಇನ್ಮೇಲೆ ಯಾವತ್ತೂ ಸುಳ್ಳು ಹೇಳಲ್ಲ. ನಿಮ್ಮೆಲ್ಲ ಮಾತು ನಾನು ಕೇಳ್ತೀನಿ. ಅಮ್ಮ ವಾಪಸ್ ಬನ್ನಿ ಅಮ್ಮ. ಅಮ್ಮ ಹೌದು, ಸ್ವಲ್ಪ ದಿನ ಅಷ್ಟೇ ಅಲ್ವಾ, ಅದು ಅಲ್ಲ, ಮನೆಗೆ ನೆಂಟರು ಬರ್ತಾ ಇದ್ದಾರೆ, ಮತ್ತೆ ನಿಮಗೆ ಬೇಡ ಅನ್ನೋಕ್ಕೂ ಆಗೋದಿಲ್ಲ. ಆದ್ರೆ ಮನೆ ತುಂಬಾ ಚಿಕ್ಕದು ನಿಮ್ಮನ್ನ ಇರಿ ಅಂತ ಹೇಳೋದಿಕ್ಕೆ. ಅದಕ್ಕೆ ನಮಗೆ ಕ್ಷಮಿಸ್ಬಿಡಿ. ಏನೂ ತೊಂದರೆ ಇಲ್ಲ, ಹೊರಡ್ತೀವಿ. ನಮಸ್ಕಾರ ಅಜ್ಜಿ. ನಮಸ್ಕಾರ ಅಜ್ಜಿ. ಒಳ್ಳೇದಾಗ್ಲಿ. ಹೇಗಿದ್ಯಾ ದೇವಯ್ಯ? ಚೆನ್ನಾಗಿದ್ದೀನಮ್ಮ. ಚಿಕ್ಕಪ್ಪ, ನಿಮ್ಗೆ ಗೊತ್ತಲ್ವಾ, ನಮ್ಮನ್ನ ಊರಿಂದ ಆಚೆ ಹಾಕಿದ್ದಾರೆ. ಸ್ವಲ್ಪ ದಿನದ ಮಟ್ಟಿಗೆ ಇಲ್ಲಿ ಇರಬಹುದಾ? ಅದೇನಂದ್ರೆ ನೀವಿಲ್ಲಿರೋದಕ್ಕೇನೋ ತೊಂದರೆ ಇಲ್ಲ. ದೊಡ್ಡ ಮಗಳಿದ್ದಾಳೆ, ಅವಳಿಗೂ ಮದುವೆ ಮಾಡಬೇಕು. ಅದಕ್ಕೆ ಅಜ್ಜಿ, ಅದು ಜನರು ನಮ್ಮ ಮಗಳ ಬಗ್ಗೆ ತಪ್ಪಾಗಿ ಮಾತಾಡೋದು ನಮಗೆ ಇಷ್ಟ ಆಗೋದಿಲ್ಲ. ನಮಗೆ ಕ್ಷಮಿಸ್ಬಿಡಿ. ನಡೀರಿ ಮಕ್ಕಳ, ಬೇರೆ ಕಡೆ ನೋಡೋಣ. ಅಮ್ಮ ಮಹಾರಾಣಿಯವರೇ, ಮಹಾರಾಣಿಯವರೇ! ಅಮ್ಮ ಕನಕ, ಅಮ್ಮ ನಿಂಗೆಲ್ಲಾದ್ರೂ ಕಾಣಿಸಿದ್ರಾ? ಇಲ್ಲ, ಆದ್ರೆ ನನಗೆ ತುಂಬಾ ಭಯ ಆಗ್ತಿದೆ. ಅವ್ರೇನಾದ್ರೂ ಅವ್ರ ಜೀವನ... ಕನಕ, ಈ ಕೋಪ ಮಾಡ್ಕೊಂಡು ಏನು ಉಪಯೋಗ ಆದಿರಾಜ? ನೀವು ಅವ್ರಿಗೆ ಮೋಸ ಮಾಡ್ಬೇಕಾದ್ರೇನೆ ಇದನ್ನ ಯೋಚನೆ ಮಾಡ್ಬೇಕಾಗಿತ್ತು. ನನಗೆ ಗೊತ್ತು ಇದೆಲ್ಲ ನನ್ನಿಂದಾನೇ ಆಗಿದೆ ಅಂತ. ಈ ವಿಷಯಕ್ಕೆ ನಂಗೆ ದುಃಖ ಕೂಡ ಆಗ್ತಿದೆ. ಅಮ್ಮ ಸಿಕ್ಕರೆ ಇವಾಗ ಇನ್ಮೇಲೆ ನಾನು ಅಮ್ಮನ ದುಃಖ ಆಗ್ದಿರೋ ಹಾಗೆ ನೋಡ್ಕೋತೀನಿ. ಅಮ್ಮ ಏನು ಹೇಳ್ತಾಳೆ ಅದನ್ನೆಲ್ಲ ಮಾತು ಕೇಳ್ತೀನಿ. ಆದ್ರೆ ಅಮ್ಮ ಒಂದ್ಸಲ ಅಮ್ಮ ಸಿಗ್ಬೇಕು. ಅಧಿರಾಜ, ಅವ್ರು ಏನಾದ್ರೂ ಸಿಗ್ಲಿಲ್ಲ ಅಂದ್ರೆ? ಇಲ್ಲ, ಏನ್ ಹೇಳ್ತಿದ್ಯಾ ನೀನು? ಅಮ್ಮ ಸಿಗದೆ ಹೋದ್ರೆ ಈ ಕಾಡಿಗೆ ನಾನು ಬೆಂಕಿ ಹಚ್ತೀನಿ, ಎಲ್ಲವೂ ನಾಶ ಮಾಡ್ತೀನಿ, ಎಲ್ಲವನ್ನ ಸರ್ವನಾಶ ಮಾಡ್ತೀನಿ ನಾನು. ಇಲ್ಲ ಅಮ್ಮ. ಹೇ ಚಾಮುಂಡೇಶ್ವರಿ, ನೀನೇ ನಮಗ್ ದಾರಿ ತೋರಿಸ್ಬೇಕು. ಬಚ್ಚಿಟ್ಕೊಳ್ಳಕ್ಕೆ ಇದಕ್ಕಿನ್ನ ಒಳ್ಳೆ ಜಾಗ ಯಾವುದೂ ಇಲ್ಲ ಮಹಾರಾಣಿ.
ಅಧಿರಾಜ ನಿಮ್ಮನ್ನ ಹುಚ್ಚಿನ ತರ ಹುಡುಕ್ತಿದ್ದಾನೆ ಮಹಾರಾಣಿ. ಅವನು ಹೇಳ್ತಾ ಇದ್ದ ನೀವ್ ಸಿಗ್ಲಿಲ್ಲ ಅಂದ್ರೆ ಇಡೀ ಕಾಡನ್ನೇ ಸುಟ್ಟು ಬೂದಿ ಮಾಡ್ತಾನಂತೆ. ಮತ್ತೆ ನಾನು ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಿದ್ದೀನಿ. ಅದಕ್ಕೋಸ್ಕರನೇ ಸ್ವತಂತ್ರ ಮಾಡಿದ್ದು ನಿನ್ನ. ಯಾಕಂದ್ರೆ ಅಧಿರಾಜನ್ಗೆ ನೀನು ಭರವಸೆ ಹುಟ್ಟಿಸ್ಬೋದು ಈ ಎಲ್ಲ ಸುಳ್ಳು ನಿಜ ಅಂತ. ಇದೇ ರೀತಿ ಕೆಲಸ ಮಾಡ್ತಾ ಇದ್ರೆ ಖಂಡಿತ ನಿನಗೆ ಶಿಕ್ಷೆ ಸಿಗಲ್ಲ. ಸರಿ ಮಹಾರಾಣಿ. ಅದೆಲ್ಲಾನೂ ಸರಿ, ಆದ್ರೆ ಎಷ್ಟು ದಿನ ಅಂತ ಈ ಕಣ್ಣ ಮುಚ್ಚಾಲೆ ಆಟವನ್ನ ಆಡ್ತೀಯ ಚಂದ್ರಲೇಖ? ಮತ್ತೆ ಯಾವಾಗ ನಾವಿಲ್ಲಿಂದ ಇಳಿಯೋದು? ಇವಾಗಲ್ಲ, ಸತಾಯಿಸೋಣ ಅವನ್ನ. ಕಷ್ಟ ಬೀಳ್ಲಿ ಸ್ವಲ್ಪ. ನಿಜ ಹೇಳಬೇಕು ಅಂದ್ರೆ ಇವನ್ ಜಾಗದಲ್ಲಿ ಬೇರೆ ಯಾರು ಇದ್ದಿದ್ರೆ ಸಾಯಿಸ್ಬಿಡ್ತಿದ್ದೆ. ಅಮ್ಮ ವಾಪಸ್ ಬನ್ನಿ, ನೀವಿಲ್ದೆ ನನಗೆ ಬದುಕೋದಿಕ್ ಆಗಲ್ಲ ಅಮ್ಮ. ಆದ್ರೆ ಅಧಿರಾಜ್ ಜೊತೆ ನಾನು ಆ ರೀತಿ ಮಾಡಕ್ಕಾಗಲ್ಲ. ಯಾಕಂದ್ರೆ ಆ ಹುಚ್ಚು ಹುಡುಗ ನನ್ನ ಗುರಿಯನ್ನ ತಲುಪೋದಕ್ಕೆ ಸಹಾಯ ಮಾಡೋ ವ್ಯಕ್ತಿ. ಅಮ್ಮ ವಾಪಸ್ ಬನ್ನಿ ಅಮ್ಮ. ಅಮ್ಮ ಸದ್ಯಕ್ಕೆ ಇವನಿಗೆ ಸಿಕ್ಕಿರೋ ಈ ಶಿಕ್ಷೆ ಸಾವಿಗಿಂತ ಹೀನಾಯ. ಅದಂತೂ ನಿಜ. ಆದ್ರೆ ಒಂದ್ ಮಾತು ಹೇಳು, ಆ ಹುಡುಗಿ ಯಾರಂತ? ಅವಳ ಕಾರಣದಿಂದ ಅಧಿರಾಜ್ ಪ್ರತಿ ಬಾರಿ ನಿನ್ನ ಮಾತನ್ನ ಧಿಕ್ಕರಿಸಿ ಹೋಗ್ಬಿಡ್ತಿದ್ದ ಅಂತ. ಯಾರೇ ಆಗಿರಬಹುದು, ನಮ್ಮ ದಾರಿಗೆ ಖಂಡಿತ ಅವಳೊಂದು ಮುಳ್ಳು. ಇವತ್ತು ಅಧಿರಾಜ್ ಅವಳಿಂದನೇ ಹಳ್ಳಿ ತನಕ ಹೋದೋನೋ, ನಾಳೆ ನಮ್ಮ ಸತ್ಯವನ್ನು ಕೂಡ ಕಂಡುಕೋಬಹುದು. ಇದರಿಂದ ಏನೇ ಆದ್ರೂ ಕೂಡ ನಾನು ಅಧಿರಾಜನ್ನ ಆ ಹಳ್ಳಿ ಜನಗಳ ಹತ್ರ ಹೋಗೋದಕ್ಕೆ ಬಿಡಲೇಬಾರದು. ನಾವು ನಮ್ಮ ಗುರಿಯಿಂದ 2 ಹೆಜ್ಜೆ ದೂರ ಇದ್ದೀವಿ. ಅದರಿಂದ ಏನೇ ಚಿಕ್ಕ ತಪ್ಪಾದ್ರೂ ಕೂಡ ನಾನದನ್ನ ಸಹಿಸಲ್ಲ. ಇದೆಲ್ಲದಕ್ಕೂ ಕಾರಣ ಆ ಹುಡುಗಿನೇ. ನಾವು ಆ ಹುಡುಗಿನೇ ಸಾಯಿಸ್ಬಿಟ್ರೆ? ಅದೇ ಹೇಳ್ತಾರಲ್ಲ, ಕೋಲೆ ಇಲ್ಲ ಅಂದ್ರೆ ಕೊಳಲ್ ಹೇಗೆ ಸಿಗುತ್ತೆ? ನಾವು ನಮ್ಮ ಗುರಿಯಿಂದ 2 ಹೆಜ್ಜೆ ದೂರ ಇದ್ದೀವಿ. ಅದರಿಂದ ಏನೇ ಚಿಕ್ಕ ತಪ್ಪಾದ್ರೂ ಕೂಡ ನಾನದನ್ನ ಸಹಿಸಲ್ಲ. ಅಮ್ಮ, ನಾನು ಹೇಳಿದ್ನಲ್ಲ ನಿಮ್ ಮನ್ಸು ಯಾವತ್ತೂ ನೋಯಿಸಲ್ಲ ಅಂತ. ಅಮ್ಮ, ಅಧಿರಾಜ್ ಎಲ್ಲಿದ್ದಾನೆ? ನಾನು ಅಧಿರಾಜನ ಎಲ್ಲ ಕಡೆ ಹುಡುಕ್ದೆ, ಆದ್ರೆ ಅವ್ರೆಲ್ಲೂ ಸಿಗ್ಲೇ ಇಲ್ಲ. ಈ ಹುಡುಗನಿಗೆ ಬೇಕಾಗಿರೋದಾದ್ರೂ ಏನು? ನನ್ನ ಗುರಿಗೆ ಯಾರಾದ್ರೂ ಅಡ್ಡ ಬಂದ್ರೆ